ಕಾರ್ ಕವರ್ನ ನಾಯಿ ಎಲ್ಲ ಕಚ್ಚಿ ಹಾಕ್ಬಿಟ್ಟು ಹೆಂಗೆ ಮಾಡಿಬಿಟ್ಟಿದೆ ನೋಡಿ ಗಸ್. ಇದೊಂದು ಬೇಜಾರಾಗ್ಬಿಟ್ಟಿದೆ. ತುಂಬ ಇಷ್ಟ ನನಗೆ ಈ ಗಾಡಿ, ಅದಕ್ಕೆ ನಾನು ಗಜ ಅಂತಲೇ ಇಟ್ಬಿಟ್ಟಿದ್ದೀನಿ. ಈ ಅಪಾರ್ಟ್ಮೆಂಟ್ ನೋಡಿ ಗಸ್, ಆಲ್ಮೋಸ್ಟ್ 25 ಫ್ಲೋರ್ಸ್ ಇದೆ. ಏನಿದು ಚಿಕನ್ ಗೊತ್ತು. ಹಾಂ ಎಷ್ಟು ಚೆನ್ನಾಗಿದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿ. ಆ್ಯಂಡ್ ಎಸ್, ಇವತ್ತು ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಇವತ್ತು ಅಥರ್ವಂಗೆ ರಜಾ ಇದೆ, ಹಾಗಾಗಿ ಒಂದು ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂತ. ಏನಿಲ್ಲ, ಕಾರು ಇನ್ಶೂರೆನ್ಸ್ ಕಟ್ಟಿಲ್ಲ, ನಾಳೆನೇ ಲಾಸ್ಟ್ ಡೇಟು. ಸೊ ಹಾಗಾಗಿ ಕಾರ್ದು ಇನ್ಶೂರೆನ್ಸ್ ಕಟ್ಬರೋಣ ಅಂತ ಹೊರಟಿದ್ದೀವಿ. ಸೊ ನಮ್ಮ ಕಾರ್ನ ನಾನು ಪ್ರೀತಿಯಿಂದ ಗಜ ಅಂತ ಕರಿತೀನಿ. ಸೊ ನಮ್ಮದು ಕಿಯಾ ಕಾರು, ಅದ್ರದ್ದು ಇನ್ಶೂರೆನ್ಸ್ ಕಟ್ಟಬೇಕು, ಹಾಗಾಗಿ ಹೊರಟಿದ್ದೀವಿ. ಹೆಂಗಿದ್ರು ಮೋಹನ್ ಇವತ್ತು ಮನೆಯಿಂದನೇ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟರಲ್ಲೆಲ್ಲ ಲಾಗಿನ್ ಟೈಮಲ್ಲಿ ಇಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇದೆ ಗೈಸ್, ನಮ್ಮ ಕಾರು ಕವರ್ ಹಾಕ್ಬಿಟ್ಟಿದ್ದೀವಿ. ಬೇಜಾರು ವಿಷಯ ಏನಪ್ಪ ಅಂದರೆ, ಕಾರ್ ಕವರ್ನ ನಾಯಿ ಎಲ್ಲ ಕಚ್ಚಿ ಹಾಕ್ಬಿಟ್ಟು ಹೆಂಗೆ ಮಾಡಿಬಿಟ್ಟಿದೆ ನೋಡಿ ಗಸ್. ಇದೊಂದು ಬೇಜಾರಾಗ್ಬಿಟ್ಟಿದೆ. ಎಷ್ಟು ಕಚ್ಚಾಗಿ ನೋಡಿ ಹಬಿ ತನಕ. ನಮ್ಗೆ ಆ ಕಡೆ ಹೋಗೋದಕ್ಕಾಗೋದಿಲ್ಲ. ಎಲ್ಲ ಇಲ್ಲೇ ಉದುರಿಸಿ, ಇಲ್ಲೊಂದು ಪೀಸು. ಇದೇ ನನ್ನ ಗಜ. ಬೆಲ್ಟ್ ಹಾಕೋದು ಮರ್ತು ಹೋಗ್ಬಿಟ್ಟಿದ್ದಾರೆ. ಸೊ ಪಾರ್ಕಿಂಗಲ್ಲಿ ಆರಾಮಾಗಿ ನಿಂತಿದೆ. ಸೊ ಒಂದು ಕಿಯಾ ಕ್ಯಾರೆನ್ಸು. ನಾನು ಇದನ್ನು 23 ತೊಗೊಂಡಿದ್ದು. ನಾನು ಕೆಲಸ ಬಿಟ್ಟಾಗ ಅದರಲ್ಲಿ ಬಂದಿದ್ದ ಸೇವಿಂಗ್ಸಲ್ಲಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದೆ. ಅದಕ್ಕೆ ಇದು ನಾನು ಸ್ವಲ್ಪ ತುಂಬ ಇಷ್ಟ ನನಗೆ ಈ ಗಾಡಿ, ಅದಕ್ಕೆ ನಾನು ಗಜ ಅಂತಲೇ ಇಟ್ಬಿಟ್ಟಿದ್ದೀನಿ. ಎಸ್, ಇದರದ್ದು ಇನ್ಶೂರೆನ್ಸ್ ಕಟ್ಟೋಕ್ಕೆ ಇವಾಗ ಹೊರಟಿದ್ವಿ. ಇಲ್ಲೇ ಮನೆ ಹತ್ರನೇ ಇದೆ ಶೋರೂಮ್, ಸರ್ವಿಸ್ ಸೆಂಟರು. ಅಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ, ಹೋಗಿ ಕಟ್ಬಿಟ್ಟು ಬರ್ತೀವಿ ಗೈಸ್. ಏನು ಮಾಡ್ಕೊತಾ ಇದೀಯ ಅಂತ ಮೈಸೂರಿಂದ ಬರ್ತಾ ಇದೆ. ಈ ಅಪಾರ್ಟ್ಮೆಂಟ್ ನೋಡಿ ಗೈಸ್, ಆಲ್ಮೋಸ್ಟ್ 25 ಫ್ಲೋರ್ಸ್ ಇದೆ. ಇದು ಮೆಟ್ರೋ ಸ್ಟೇಷನ್, ಹಾಗೆ ಇದು ನವಮಿ ಲ್ಯಾಂಡ್ ಮಾರ್ಕ್. ಯಪ್ಪ, ಏನ ಹೆಲ್ಮೆಟಾ? ಅದನ್ನ ಬೇರೆ ಇಟ್ಕೊಂಡು ಓಡಾಡ್ಲಾ? ನಾವು ಇವಾಗ KFCಗೆ ಬಂದಿದ್ದೀವಿ. ಅಥರ್ವಂಗೆ KFCಲಿ ಚಿಕನ್ ತಿನ್ಬೇಕಂತ ಆಸೆ ಆಯ್ತಂತೆ. ಸೊ ನಾವು ಬಂದಿದ್ದಕ್ಕೂ ಇವತ್ತೇನೋ ಆಫರ್ ಇದೆ. ಅಪ್ಪ ಮಗ ಇಬ್ಬರು KFCಲಿ ಇವತ್ತು ಫುಲ್ಲು ಬ್ಯಾಟಿಂಗ್ ಮಾಡ್ತಾರೆ. ಸೊ ನೋಡೋಣ ಅಥರ್ವ ಎಷ್ಟು ತಿಂತಾನೆ ಅಂತ. ಅಥರ್ವ, ಎದಳ ಮೇಲೆ ಏನು ಆಫರು? KFC ಬರ್ಡೇ ಮಂತ್ ಅಂತೇನೋ, ಅಲ್ಲಿ ಬರ್ತ್ಡೇ ಮಂತ್ ಅಂತೆ. ನನ್ನ ಕೈ ಫುಲ್ ಶೇಕ್. ಸ್ಪೈಸಿ ಬೇಕು, ಫ್ರೈಸ್ ಮಾತ್ರ. ನಾನು ಇನ್ನೇನು ಮಾಡ್ತಾ ಇಲ್ಲ ಕಣೋ. ಎಲ್ಲೋದ್ರೂ ಮೊಬೈಲೇ ನಿಂತು. ಆಯ್ತಾಯ್ತು ಬಾ.
ಬನ್ನಿ ಸರ್ ಬಂತು. ಒಂದು ಫ್ರೈಸ್, ಇವರಿಬ್ರಿಗೆ ಚಿಕನ್. ಖಾರ ಹಾಕ್ಸಿದೆ ಕಣೋ ನೋಡು. ಏನಿದು? ಚಿಕನ್ ಗೊತ್ತು, ಏನಿದು? ಲೆಗ್ ಪೀಸ್. ಸೊ ಎಸ್ ಗೈಸ್, ಈಗ ಒಂದು ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು. ಊಟ ಅಲ್ಲೇ ಅವ್ರು ಮಾಡಿದ್ರು, ಅಪ್ಪ ಮಗ. ನಾನೇನು ಮಾಡಲಿಲ್ಲ, ಯಾಕಂದರೆ ತಿಂಡಿ ತಿಂದಿದ್ದು ಲೇಟ್ ಆಗಿತ್ತು. ನಾನು ದೋಸೆ ಪಲ್ಯ, ಸೊ ಹಾಗಾಗಿ ನಾನೇನು ಏನು ತಿನ್ನಲಿಲ್ಲ ಆ್ಯಕ್ಚುಲಿ. ಈಗ 2 ಮಾವಿನ ಹಣ್ಣಿದೆ, ಅದನ್ನು ಸ್ವಲ್ಪ ಇವತ್ತು ಕಟ್ ಮಾಡಿ ಒಂದು ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದು ಮಿಲ್ಕ್ ಶೇಕ್ ಆಗುತ್ತೋ ಜ್ಯೂಸ್ ಆಗುತ್ತೋ ಗೊತ್ತಿಲ್ಲ, ಯಾಕಂದರೆ ಇದು ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಮೋಹನ್ ಮುಟ್ಟೋದಿಲ್ಲ. ಹಾಗೆ ಬರೀ ಜ್ಯೂಸ್ ಥರ ಏನಾರು ಮಾಡಿಕೊಡ್ತಾರೆ ಏನೋ ಗೊತ್ತಿಲ್ಲ. ಸೊ 2 ಮಾವಿನ ಹಣ್ಣು ಹಣ್ಣಿದೆ, ಆಲ್ರೆಡಿ ಸಿಪ್ಪೆನೆಲ್ಲ ಪೀಲ್ ಮಾಡ್ತಾಯಿದ್ದಾರೆ. ಬನ್ನಿ. ಹಾಲು ಕಾಯಿಸಿದ್ದೆ ಸ್ವಲ್ಪ ತರಲ್ಲ. ಅಯ್ಯೋ, ಪ್ಲೀಸ್ ಕೇಕ್ ಮಾಡಿ ದಪ್ಪ ಇಲ್ಲ. ಸರಾ ಫಸ್ಟ್ ಒಂದು ರೋಲ್ ಹೊಡಿರಿ, ಅದು ಕಡಿಮೆ ಆಗಲಿ. ಆ ಥರ ಜ್ಯೂಸ್ ಕುಡಿಯಲ್ಲ, ಅವನಿಗೆ ಈ ಥರ ಐಸ್ ಕ್ರೀಮ್ ಥರ ಮಾಡಿ ಕೊಟ್ಟರೆ ತಿಂತಾನೆ. ಸೊ ಅವ್ನಿಗೊಂದು ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ನಾನು ಕುಡಿತೀನಿ. ಸಾಕಷ್ಟು ಕಡ್ಡಿ ನೀವೇ ಹಿಡಿಯೋದು. ಕೊಡಿ, ಕಡ್ಡಿ ಹಿಡ್ತೀರಾ, ಆಮೇಲೆ ಇಡ್ತೀನಿ. ಓಕೆ, ಇನ್ನು ಸ್ವಲ್ಪ ಹಾಕ್ಲಾ ಅಥವಾ? ಹಾಂ, ಎಷ್ಟು ಚೆನ್ನಾಗಿದೆ. ಇದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೀವೊಂದು ಸ್ವಲ್ಪ ಕುಡಿದ್ಬಿಟ್ಟು ಕೊಡಿ. ಸಕ್ಕರ ಇದೆ. ಸೊ ಇಟ್ಸ್ ಗೈಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಸೊ ಹೋಪ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.